ಬಗ್ಗೆ ಭೂದಾನಕ್ಕೆ ಒಪ್ಪಿದ್ರೆ ಹಣ ಕೊಡೋದಾಗಿ ಕೂಡ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಜೂನ್ 30ರ ಒಳಗೆ ರೈತರ ಅಕೌಂಟ್ಗೆ ಹಣ ಹಾಕೋದಕ್ಕೆ ನಾವು ರೆಡಿ ಅಂತಿದ್ದಾರೆ. 1 ಎಕರೆಗೆ ಸರಿಸುಮಾರು ಇಂತಿಷ್ಟು ಕೋಟಿ ಅಂತ ನಿಗದಿ ಮಾಡ್ತೀವಿ ನಾವು. ಭೂ ಸ್ವಾಧೀನ ಒಪ್ಪದವರು ಕೋರ್ಟ್ನಲ್ಲಿ ಬೇಕಾದ್ರೆ ಹೋರಾಟ ಮಾಡಬಹುದು ಅಂತ ಹೇಳ್ತಿದ್ದಾರೆ. 3 ದಿನದ ಒಳಗೆ ಭೂ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಹೊರಡಿಸ್ತೀವಿ. 80% ರೈತರು ಭೂಮಿ ಕೊಡೋದಕ್ಕೆ ಒಪ್ಪಿದ್ದಾರೆ. ಜಮೀನು ನೀಡೋರಿಗೆ ಒಂದೇ ಜಾಗದಲ್ಲಿ ಸೈಟ್ ಕೂಡ ಕೊಡ್ತೀವಿ ಅಂತ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಜಮೀನು ಕೊಡೋದವರು ಕೋರ್ಟ್ನಲ್ಲಿ ಬೇಕಾದ್ರೆ ಹೋಗಿ ಅಪೀಲ್ ಹಾಕೊಳ್ಬಹುದು, ಕೋರ್ಟ್ನಲ್ಲಿ ಹೋರಾಟ ಮಾಡಬಹುದು ಅಂತ ಕೂಡ ತಿಳಿಸಿದ್ರು. ಇದಕ್ಕೂ ಮುಂಚೆ ಸರ್ಕಾರಿ ನಿವಾಸದಲ್ಲಿ ಸುದೀರ್ಘ ಸಭೆಯನ್ನು ಮಾಡಿದ್ರು. ಅವರಿಗೆ ಸಾಥ್ ಕೊಟ್ಟರು ಮಾಗಡಿ ಬಾಲಕೃಷ್ಣ. ಫಸ್ಟ್ ಇವತ್ತು ಬೆಳಗ್ಗೆ ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಟೌನ್ಶಿಪ್ ಆ ವಿಚಾರದ ಎಲ್ಲ ರೈತರು ಬಂದಿದ್ದರು. ನಾನೇನು ಗೋಷ್ಠಿಯನ್ನು ಮಾಡಿದ್ದೇನೆ ಅವರಿಗೆ ಪರಿಹಾರ ಹೆಚ್ಚು ಕಮ್ಮಿ 80% ರೈತರು ತನ್ನ ಬಂದು ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅವರು ಆದಷ್ಟು ಜಲ್ದಿ ಈ ಪರಿಹಾರವನ್ನು ನಮಗೆ ಜಲ್ದಿ ಕೊಡಿ ಅಂಥೇಳಿ ಒತ್ತಾಯ ಕೂಡ ಹಾಕಿದ್ದಾರೆ. ಕೆಲವು ಕ್ಲೈಮ್ಸು ಇನ್ನು ನಮ್ಮ ಕೆಲವರು ಯಾರು ಭೂಮಿ ಇಲ್ಲ ಅಂಥವ್ರ ಬಗ್ಗೆ ಕೆಲವ್ರ ಬಗ್ಗೆ ಕಾಳಜಿಯನ್ನು ವಹಿಸಿದ್ದಾರೆ. ಅದೆಲ್ಲ ಬಗೆಹರಿಸಿ ಅಂತ ಹೇಳಿದ್ದೇನೆ. ಒಟ್ಟಾರೆ ಆ GB ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಗೆ ಸಂಬಂಧಪಟ್ಟಂಥ ಹೊಸ ಟೌನ್ಶಿಪ್ ಬಗ್ಗೆ ಆ ರೈತರು ಯಾರು ಬಂದು ತನ್ನ ಒಪ್ಪಿಗೆಯನ್ನು ಶಾಸಕರ ಪ್ರಮುಖ ಸಮ್ಮುಖದಲ್ಲಿ ಬಂದಿದ್ದರು ಅವರೆಲ್ಲೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಇನ್ನು 3 ದಿನದಲ್ಲಿ ನೋಟಿಫಿಕೇಷನ್ ಆಗಿ ಜೂನ್ 1ನೇ ವಾರದಿಂದ ಅವ್ರಿಗೆಲ್ಲ ಹಣ ಬಿಡುಗಡೆ ಮಾಡೋಂಥ ಕೆಲಸ ಮಾಡ್ತೇನೆ. ಸೊ 3 ಹಳ್ಳಿ ಪ್ರತ್ಯೇಕವಾದಂಥ ಫೈನಲ್ ನೋಟಿಫಿಕೇಷನ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ.